ಮಂಜು ಮತ್ತೆ ಮುಂದಿನ ಗಲಾಟೆ ಆಗೋಕ್ಕಿಂತ ಮುಂಚೆ ಹಿಂದ್ಗಡೆ ಏನು ನೋಡಿ ಈಗ ಚೆಸ್ಟ್ ಮಾಡ್ಕೊಂಡು ಮುಚ್ಚಿಬಿಡೋ ಆಮೇಲೆ ಒಂದು ಹುಲಿ ಸರಿಯಾಗಿದೆ, ತಾಯಿ ಹುಲಿ ಅಂತ ಹೇಳ್ತಾರೆ. 4 ಮರಿಗಳು ಇನ್ನೂ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾತ್ರಿ 3:30 ಗಂಟೆಗೆ ನನ್ನ ಕ್ಯಾಮ್ರಾದ ನೋಟಿಫಿಕೇಷನ್ಗೆ ಒಂದು ಹುಲಿ ಟ್ರ್ಯಾಕ್ ಆಯಿತು. ನಾನು ಮಾಡಿದೆ ಬೆಳಿಗ್ಗೆ 6:15 ACF DCF ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ನಾನು 8 ಗಂಟೆಗೆ ತೋಟದ ಹತ್ರಕ್ಕೆ ಬಂದಾಗ ಒಬ್ಬ ರೈತ ಬಂದು ಆಲ್ರೆಡಿ ಒಂದು ಹುಲಿ ಸೆರೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಪುನಃ ಬಂದು ಅದು ಆಗಿದೆಯೋ ಏನೋ ಅಂತ ಪ್ರತ್ಯಕ್ಷವಾಗಿ ನಾನೇ ನೋಡಬೇಕು ಅಂತ ನಾವು ರೈತರು ಒಳಗೂಡಿ 3 ಜನ ಬಂದು ನೋಡೋವರೆಗೆ ಬಿದ್ದಾಗ ನಾನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದಾಗ ಅವರೆಲ್ಲ ಅರಣ್ಯಾಧಿಕಾರಿಗಳು ಬಂದರು, ಶೀಘ್ರವಾಗಿ ಬಂದು ಈಗ ಡಾಟ್ ಮಾಡಿ ಅದನ್ನು ಹಾಕಿದ್ದಾರೆ. ಈಗ ನಾನು ಕೇಳೋದೇನು ಅಂತಂದರೆ, ಮೊದಲನೇ ದಿನ 5 ಹುಲಿಗಳು ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಯಿತು. ಇವತ್ತು ಮತ್ತೆ ಒಂದು ಹುಲಿ ಟ್ರೇಸ್ ಆಗಿದೆ. ಒಂದು ಹುಲಿನ ಸೆರೆ ಹಿಡಿದಿದ್ದು ನನ್ನ ಕ್ಯಾಮ್ರಾದಲ್ಲಿ ಟ್ರೇಸ್ ಆಗಿರಲಿಲ್ಲ, ಅದು ಮೇಲಾಗಿತ್ತು. ಇವತ್ತು ಹಿಡಿದಿರೋದನ್ನ ಫೀಮೇಲ್ ಅಂತ ಹೇಳ್ತಾ ಇದ್ದಾರೆ. ಈಗ ನನಗೆ 3:30ರಲ್ಲಿ ಬೆಳಗಿನ ಜಾವ 3:30ರಲ್ಲಿ ಸೆರೆ ಆದಂಥ ಹುಲಿ ಮೇಲ ಅಥವಾ ಫೀಮೇಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ಸುಮಾರು 7:30 ಲೋಕಲಿಂದ ನಮಗೆ ಒಂದು ಫೋನ್ ಬಂದು ಇಲ್ಲಿ ನಮ್ಮ ತುಮಕೂರು ಕೇಜ್ ನಾವು ಸುಮಾರು ಒಂದು 25-30ರಿಂದ ಅಳವಡಿಸಿದ್ವಿ ಇಲ್ಲಿ ಕೇಜಲ್ಲಿ ಹುಲಿ ಬಂದಿದೆ ಅಂಥೇಳಿ ಮೆಸೇಜ್ ಬಂತು. ಸೊ ಅದ್ರ ಪ್ರಕಾರ ಇಮಿಡಿಯೇಟ್ ನಮ್ಮ ಸ್ಟಾಫ್ ಇಲ್ಲಿ ಬಂದು ಚೆಕ್ ಮಾಡಿದಾಗ ಟೈಗರ್ ಇತ್ತು. ಸೊ ಟೈಗರ್ ಬಿದ್ದಿದ್ದು ಕನ್ಫರ್ಮ್ ಮಾಡಿ ಆಮೇಲೆ ನಾವು ಇದನ್ನು ಡಾಕ್ಟರ್ಸು, ಆದರ್ಶ್ ಡಾಕ್ಟರು ಮೈಸೂರಿಂದ ಮತ್ತು ವಾಸಿಂ ಡಾಕ್ಟರು ನಮ್ಮ ಬಂಡೀಪುರದಿಂದ ಅವ್ರಿಗೆ ಕರೆಸ್ಕೊಂಡು ಅದನ್ನು ನಾವು ನಮ್ಮ ತುಮಕೂರು ಕೇಜಿಂದ ಫೈಬರ್ ಕೇಜಿಗೆ ಒಂದು ಶಿಫ್ಟ್ ಮಾಡಿದ್ದೀವಿ. ಸೊ ಇದಕ್ಕೆ ಆಲ್ರೆಡಿ ನಮ್ಮ NTCAಯಿಂದೆಲ್ಲ ಪರ್ಮಿಷನ್ ಆಗಿದೆ. ಇದು ಸುಮಾರು ಇದು ಮದರ್ ವಿತ್ 4 ಕಬ್ಬಲ್ಲಿ ಇದು ತಾಯಿ ಅಂಥೇಳಿ ಕಂಡು ಬಂದಿದೆ, ತಾಯಿ ಇದು ಹುಲಿ. ಸೊ ಇನ್ನೂ 4 ಇದಕ್ಕೆ ಆಪರೇಷನ್ನು ಮುಂದುವರಿತಾ ಇದೆ. ಸೊ ನಾವು ಇದನ್ನು ಈಗ ನಾವು ಇದೇ ಸ್ಥಳದಲ್ಲಿ ಇಡಬೇಕಾ ಅಥವಾ ಬೇರೆ ಕಡೆ ನಾವು ಇದನ್ನು ಒಂದು ಹೋಲ್ಡ್ ಮಾಡಬೇಕಾ ಅನ್ನೋದನ್ನು ಈಗ ಡಿಸೈಡ್ ಮಾಡ್ತೀವಿ. ಸೊ ಆಮೇಲೆ ಆ ಥರದ ಹೆಲ್ತ್ ಕಂಡೀಷನ್ಸ್ ಎಲ್ಲ ಇನ್ನೂ ನಮಗೆ 1 ಅವರ್ 2 ಅವರ್ಸಲ್ಲಿ ತಿಳಿತದೆ. ಸೊ ಈ ರೀತಿ ನಮಗೆ ಇವತ್ತಿಂದ ಮಾಡಿದಿದೆ ಆಪರೇಷನ್ನು. ನೆಕ್ಸ್ಟ್ ವಿಲ್ ವೇಟ್ ಆ್ಯಂಡ್ ಸಿ ಏನು ಡಿಶ್ ಅಂತ ಹೇಳಿ. ಸರ್, ಬೆಳಿಗ್ಗೆ ಒಂದು ಹುಲಿ ಸಂಚಾರ ಆಗಿತ್ತು ಸರ್, CCTVಲಿ ಮತ್ತೆ ವೈರಲ್ ಆಗಿದೆ. ಅದೇ ಹುಲಿನಾ ಅಥವಾ ಇದು ಬೇರೆನಾ? ಈಗ ನಾವು ಅದನ್ನು ID ನೋಡಿ ಇದು ಮಾಡೋಕ್ಕೆ ಬರಲ್ಲ. ಇಲ್ಲಿ ನಾವು ಕ್ಯಾಪ್ಚರ್ ಮಾಡಿರೋದು. ಈಗ ID ಎಲ್ಲ ಕಳಿಸಿದ್ದೀವಿ. ಇಲ್ಲಿ ನಿಮಗೆ ಗೊತ್ತಿದ್ದಾಗೆ ತಾಯಿ ವಿತ್ 4 ಕಬ್ಬಿತ್ತು. ಆ ಬೆಳಗಿದ್ದು ವಿಡಿಯೋ ನಾನು ನೋಡಿದ್ದೀನಿ, ಅದು ಕ್ಲಾರಿಟಿ ಇದ್ದಿದ್ದಿಲ್ಲ ಸ್ಟ್ರೈಪ್ಸ್ ಎಲ್ಲ. ಸೊ ಅದನ್ನು ವಿಡಿಯೋ ನಾವು ಕಳಿಸಿದ್ದೀವಿ. ಸೊ ಅದು ಈ ಥರದ್ದು ಇನ್ನೊಂದು ಆಗಿರ್ಬೋದು ಅಥವಾ ಇದೇ ಆಗಿರ್ಬೋದು, ಅದು ನಮಗೆ ಐಡಿಯಾ ಆದ ಕೂಡಲೇ ಗೊತ್ತಾಗ್ತದೆ. ಸರ್, ಈಗ ಮದರ್ನ ಇಟ್ಕೊಂಡು ಕಬ್ಸು ಏನೋ ಹಿಡಿಲಿಕ್ಕೆ ಪ್ರಯತ್ನ ಎಲ್ಲ ರೀತಿಯಿಂದ ಯಾವುದು ಸೂಕ್ತ ಇದೆ ಅನ್ನೋದು ನಾವು ಇದನ್ನು ವಿಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ಜನನೂ ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಓನ್ಲಿ ಈಗ ಟೈಗರ್ ನಾವು ಏನಾದರೂ ಇಂಥದ್ದು ಕೇಜಲ್ಲಿ ಬರಬೇಕಂದ್ರೆ ಅಲ್ಲಿ ಅನ್ಡಿಸ್ಟರ್ಬ್ಡ್ ಇರಬೇಕು. ಈಗ ನಾವು ಇಲ್ಲಿ ಓಡಾಡಿದಾಗ ಅಥವಾ ಯಾರೇ ಹೋಗಿ ಬಂದಾಗ ಸೊ ಟೈಗರ್ಸ್ ಈ ಥರ ಬರೋದು ಇಲ್ಲ. ಈಗ ಸುಮಾರು 1 ವಾರ ಅಥವಾ ಒಂದು 7-8 ದಿನ 10 ದಿನ ಆಯಿತು. ನಾವು 30ನೇ ತಾರೀಕಿಗೆ ಇನ್ನೂ ಮೊದಲು ಟೈಗರ್ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಇದು ಭಾಳ ಅನ್ಡಿಸ್ಟರ್ಬ್ಡ್ ಇದ್ದಕ್ಕೆ ಈ ರೀತಿ ಬಂದಿದೆ. ಈಗ ನಾವು ಮತ್ತೆ ಅಲ್ಲಿ ಓಡಾಡಲಿಕ್ಕೆ ಹುಲಿ ಬಂದಿದೆನೋ ಅಥವಾ ಅಲ್ಲಿ ಹೋಗಿ ಬಂದರೆ ನಮಗೆ ಸಿಗೋದ ಸಾಧ್ಯತೆ ಕಮ್ಮಿ ಇರ್ತದೆ. ಸೊ ಆಮೇಲೆ ಇಲ್ಲಿ ಒಂದು ಹುಲಿ ಆದರೆ ನಾವು ಏನೋ ಬಂದು ಆನೆ ಆಪರೇಷನ್ ಎಲ್ಲ ಮಾಡ್ಬೋದು. ಇದು ನಮಗೆಲ್ಲನೂ ಈ ಪ್ರಾಬ್ಲಮ್ ಗೊತ್ತಿದೆ. 4 ಕಬ್ಸು ಇದ್ದಾವೆ. ಸೊ ಅದ್ರ ಬಗ್ಗೆನೂ ಈಗ ಅದನ್ನು ಹಿಡಿದು ಸೂಕ್ತ ಸ್ಥಳಕ್ಕೆ ಬಿಡೋದೊಂದು ನಿರ್ಣಯ ಆಗಬೇಕಾಗಿದೆ. ಈಗ ನಾವು ಅದನ್ನು ಯಾವ ಥರ ಅನ್ನೋದು ಡಾಕ್ಟರ್ಸ್ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ನಮ್ಮ ಸೀನಿಯರ್ ಆಫೀಸರ್ಸಿಗೆ ಅವರಿಗೆಲ್ಲ ತಿಳಿಸಿ ಸೊ ಈ ಥರದ್ದು ಒಂದು ಸೂಕ್ತ ಒಪಿನಿಯನ್ ತೊಗೊಂಡು ಆ ಥರ ಮಾಡ್ತೀವಿ. ಸರ್, ಗ್ರಾಮಸ್ಥರು ಕೂಡ ಒಂದು ಗೊಂದಲ, ಯಾಕೆಂದರೆ ಒಂದು ಹುಲಿ ಹಿಡಿದ್ರೆ ಆಮೇಲೆ ಕೂಂಬಿಂಗ್ ಸ್ಟಾಪ್ ಮಾಡಿಬಿಟ್ರೆ ಇವತ್ತು ಏಕಾಏಕಿ ಒಂದು ಹುಲಿ ಬಿದ್ದಿದೆ, ಮತ್ತೆ ಮರಿಗಳಿಂದ ಏನಾದ್ರು ಸಮಸ್ಯೆಗಳಾಗ್ಬೋದಾ ಅಂತ ಒಂದು ಆತಂಕ ಸರ್ ಗ್ರಾಮಸ್ಥರಲ್ಲಿ. ಸರ್, ಇಲ್ಲಿವರೆಗೂ ಯಾವುದೂ ಸಮಸ್ಯೆ ಆಗಿಲ್ಲ. ಇದು ಆಪರೇಷನ್ಸ್ ನಾವು ಕೂಂಬಿಂಗ್ ಸ್ಟಾಪ್ ಮಾಡಿದಂತ ಆ ಥರ ಅಲ್ಲ ಅದು. ಯಾಕಂದರೆ ನಿಮಗೆ ಯಾವ ಥರ ಈಗ ಮೊದಲಿಂದ ಸಿಕ್ಕಿದ್ದು ಮೇಲ್ ಟೈಗರು, ಆ ಟೈಗರು ಇಲ್ಲಿ ಟೆರಿಟರಿ ಆಕ್ಯುಪೈ ಮಾಡಿತ್ತು. ಅದು ಬಂದಾಗ ಈ
ಹುಲಿ ಮತ್ತು ತಾಯಿ ಮತ್ತು ಮರಿ ಇದು ನಮಗೆ ಕಾಣಿಸ್ಲೇ ಇಲ್ಲ. ಎಲ್ಲ ದ್ರೋಣಲ್ಲಿ ನಾವು ಕಂಪ್ಲೀಟ್ ಅಮ್ಮಚವಾಡಿ, ಕರಿವರದರಾಜ ಟೆಂಪಲ್ಲು, ಎಡಬೆಟ್ಟ ಅಲ್ಲಿನೂ ಎಲ್ಲ ಹುಡುಕಿದ್ದೀವಿ, ಅಲ್ಲಿ ಯಾವುದೂ ನಮಗೆ ಸಿಗಲಿಲ್ಲ. ಸೊ ಆವಾಗ ಅದು ಮೇಲ್ ಟೈಗರ್ ಬಂದಾಗ ಫಿಮೇಲ್ ಟೈಗರ್ ಇಲ್ಲಿ ಇದ್ದಿದ್ದಿಲ್ಲ. ಅದನ್ನು ನಾವು ಯಾವಾಗ ಅದನ್ನು ರಕ್ಷಣೆ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದೀವಿ, ಆವಾಗ ಈ ದಿನ ಬಂದಿರೋದು. ಆಮೇಲೆ ನೀವು ಕೂಂಬಿಂಗ್ ಅಂಥೇಳಿ ನಾವು ಪ್ರತಿದಿನ ಅಲ್ಲಿ ನಾವು ಅಡ್ಡಾಡಿದ್ರೆ ಅಥವಾ ಗ್ರಾಮಸ್ಥರು ಅಡ್ಡಾಡಿದ್ರೆ ಈ ಥರ ಕೇಜಿಗೆ ಬರೋದು ಸಾಧ್ಯತೆ ಭಾಳ ವಿರಳ. ಸೊ ಅದಕ್ಕೆ ನಮಗೆ ಇಲ್ಲಿ ಅವರು ಭಾಳ ಕೋಆಪ್ರೇಟ್ ಮಾಡಿದ್ದಾರೆ ಜನ ಎಲ್ಲನೂ. ಸೊ ಅವರು ಯಾರೂ ಹತ್ತಿರ ಹೋಗಿಲ್ಲ, ಅದಕ್ಕೆ ಇದು ಆಪರೇಷನ್ ಆಗಿದೆ. ಸೊ ಇನ್ನೂ 4 ಇದೆ, ಇದೇ ಥರ ಅವರೆಲ್ಲ ಕೋಆಪ್ರೇಟ್ ಮಾಡಲಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.